ನಮ್ಮ ನಾಡಿನ ಇತಿಹಾಸವನ್ನು ಅರಿತುಕೊಳ್ಳಕ್ಕೆ ಬಂದಿರುವ ಎಲ್ಲ ಕರುನಾಡಿನ ಕನ್ನಡ ಜನರಿಗೆ ಹಾಗೂ ನನ್ನ ಪೇಜ್ ನೋಡಿ ಭೇಟಿ ನೀಡಿರುವ ಎಲ್ಲ ಕರುನಾಡಿನ ಕನ್ನಡ ಕುಟುಂಬದವರಿಗೆ ಐ ಆಮ್ ಡ್ರೀಮರ್ ಭರತ್ ಮಾಡುವ ನಮಸ್ಕಾರಗಳು. ಇರೋದೊಂದು ಜೀವನ, ನೊಂದುಕೊಂಡು ಬಾಳೋಕ್ಕಿಂತ ಇದ್ದಷ್ಟು ದಿನ ಹೊಂದಿಕೊಂಡು ಬದುಕು ನಡೆಸೋಣ. ಬದುಕು ಅನ್ನೋದೇ ಒಂದು ಚಾಲೆಂಜ್ ಇದ್ದಂತೆ. ಚಾಲೆಂಜ್ ಅಂದಮೇಲೆ ಕಷ್ಟ ಸುಖಗಳು ಏರುಪೇರು ಬರೋದು ಸಹಜ. ಕಷ್ಟವನ್ನು ಕಷ್ಟ ಎಂದು ತಿಳಿದರೆ ಕಷ್ಟನೇ ಜೀವನ ಪೂರ್ತಿ ಕಷ್ಟವನ್ನೇ ಅನುಭವಿಸ್ತೇವೆ. ಕಷ್ಟವನ್ನು ಇಷ್ಟಪಟ್ಟು ಮುಂದೆ ನಡೆಸೋಣ ಜೀವನ. ಈ ಕಷ್ಟ ಜೀವನವನ್ನು ಇಷ್ಟಪಡುವಂತೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಾನು ನಿಮ್ಮನ್ನು ಇಂದು ಕರೆದುಕೊಂಡು ಹೋಗ್ತಾ ಇದ್ದೇನೆ ಒಂದು ಅದ್ಭುತವಾದ, ಸುಂದರವಾದ, ಪೀಸ್ಫುಲ್ ಆಗಿರುವ, ಅತ್ಯಂತ ಇತಿಹಾಸವನ್ನು ಹೊಂದಿರುವ, ಅತಿ ಹೆಚ್ಚು ಪ್ರವಾಸಿಗರು ಆಕರ್ಷಣೆಯಾಗಿರುವ, ಇಲ್ಲಿ ಹಲವಾರು ಜನರು, ಪ್ರೇಮಿಗಳು, ವಿದ್ಯಾರ್ಥಿಗಳು ಭೇಟಿ ನೀಡುತ್ತಿರುವ ಜಾಗಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ. ಅದೇ ಬೆಳಗಾವಿ ಕೋಟೆ. ತಮಗೆಲ್ಲ ಬೆಳಗಾವಿ ಕೋಟೆಗೆ ಸ್ವಾಗತ, ಸುಸ್ವಾಗತ. ಈ ಬೆಳಗಾವಿ ಕೋಟೆಯಲ್ಲಿ ಹಲವಾರು ರಾಜರು ಆಳ್ವಿಕೆ ಮಾಡಿದರು. ಎಕ್ಸಾಂಪಲ್ ಹೇಳಬೇಕಂದರೆ ಹೊಯ್ಸಳರು, ಚಾಳುಕ್ಯರು, ಕದಂಬರು, ರಾಷ್ಟ್ರಕೂಟರ ನಂತರ ಬಂದಿರುವವರೇ ಸೌದತ್ತಿಯ ರಟ್ಟರು. ರಟ್ಟು ವಂಶದ ಪ್ರಸಿದ್ಧ ನಾಯಕನಾಗಿರುವಂಥ ರಾಜ ಬೀಚಿ ರಾಜನು ಕ್ರಿಸ್ತಶಕ 1219ರಲ್ಲಿ ರಟ್ಟು ವಂಶದ ರಾಜನ ಬೀಚಿ ರಾಜನು ಇದನ್ನು ನಿರ್ಮಿಸಿದನು. ಇವರು ಆಳ್ವಿಕೆ ನಡೆಸಿದ್ದು 4ನೇ ಶತಮಾನದಿಂದ 12ನೇ ಶತಮಾನವರೆಗೂ ರಟ್ಟರ ಆಳ್ವಿಕೆ ನಡೆಯಿತು ಈ ಬೆಳಗಾವಿ ಕೋಟೆಯಲ್ಲಿ. ತದನಂತರ ಬಂದಿರುವವರೇ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯವು 14ನೇ ಶತಮಾನದಿಂದ 16ನೇ ಶತಮಾನವರೆಗೂ ದಕ್ಷಿಣ ಭಾರತದ ಬಲಿಷ್ಠ ಹಿಂದೂ ಸಾಮ್ರಾಜ್ಯವಾಗಿತ್ತು. ಈ ಸಾಮ್ರಾಜ್ಯ ಬಲಿಷ್ಠವಾಗಿ ಇರ್ಲಿಕ್ಕೆ ಕಾರಣ ಯಾರಪ್ಪ ಅಂದರೆ ಪ್ರಸಿದ್ಧವಾಗಿರುವ ಶ್ರೀಕೃಷ್ಣ ದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ಶಕ್ತಿಶಾಲಿ ರಾಜನಾಗಿದ್ದನು. ಅವನ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಶ್ರೇಷ್ಠತೆಯನ್ನು ತಲುಪಿತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯ ಕಾಲದಲ್ಲಿ ಇತಿಹಾಸ, ಕಲೆ ಮತ್ತು ಬಹಳಷ್ಟು ಪ್ರಬಲವಾಗಿ ಧರ್ಮ ಪ್ರಚಾರವನ್ನು ಮಾಡುತ್ತಿದ್ದರು. ಇವರ ಕಾಲದಲ್ಲಿ ಬೆಳಗಾವಿ ಕೋಟೆಯನ್ನು ಸೈನಿಕ ಅಥವಾ ಆಡಳಿತ ಕೇಂದ್ರವಾಗಿ ಮಾಡಿಕೊಂಡಿದ್ದರು. ಇವರು ಧರ್ಮ, ಸಂಸ್ಕೃತಿ, ವ್ಯಾಪಾರಕ್ಕೆ ಅತಿ ಹೆಚ್ಚು ಮಹತ್ವವನ್ನು ನೀಡುತ್ತಿದ್ದರು. ನಂತರ ಬರುವವರೇ ಬಹುಮನಿ ಸುಲ್ತಾನರು. ಬಹುಮನಿ ಸುಲ್ತಾನರು 1565ರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಪತನಕ್ಕೆ ಕಾರಣವಾಯಿತು. ಈ ಯುದ್ಧದಲ್ಲಿ ಹಲವು ಸ್ಥಳಗಳನ್ನು ತಗೊಂಡರು. ಎಕ್ಸಾಂಪಲ್ ಹೇಳಬೇಕಂದ್ರೆ ಅಹಮದ್ನಗರ, ಬೀದರ್, ಗೋಲ್ಕೊಂಡ ಇನ್ನು ಮುಂತಾದವು ನಗರಗಳನ್ನು ಇವರ ವಶಕ್ಕೆ ಪಡೆದುಕೊಂಡರು. ಅದಕ್ಕಾಗಿ ಈ ಸೋಲಿನ ನಂತರ ವಿಜಯನಗರ ಸಾಮ್ರಾಜ್ಯ ದುರ್ಬಲವಾಯಿತು. ಬೆಳಗಾವಿ ಕೋಟೆಯಲ್ಲಿರುವ ಪ್ರಸಿದ್ಧವಾಗಿರುವ ಸ್ಥಳ ಇದೇ ಕಮಲ್ ಬಸದಿ. ಇದು ಜೈನ ಧರ್ಮಕ್ಕೆ ಸೇರಿದ್ದು. ವಿಜಯನಗರ ನಂತರ ಬೆಳಗಾವಿ ಪ್ರದೇಶವು ಬಹುಮನಿ ಸುಲ್ತಾನರ ಕೈವಶವಾಯಿತು. ಇವರ ನಂತರ ಬಿಜಾಪುರ ಆದಿಲ್ಶಾಹಿಗಳು ಈ ಕೋಟೆಯನ್ನು ವಶಪಡಿಸಿಕೊಂಡರು. ಇವರ ಕಾಲದಲ್ಲಿ ಮಸದಿಗಳು ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳನ್ನು ನಿರ್ಮಿಸಿದರು. ಇದರಲ್ಲಿ ಪ್ರಸಿದ್ಧವಾಗಿರುವ ಒಂದು ಮಸದಿ ಅಂದರೆ ಸೂಪಾ ಮಸದಿ. ಬಹುಮನಿ ಸುಲ್ತಾನರು ಬಿಜಾಪುರ ಆದಿಲ್ಶಾಹಿಗಳು ಕಟ್ಟಿರುವ ಇದೇ ಸೂಪಾ ಬಸದಿ ಅಥವಾ ಮಸದಿ. ಇವರ ನಂತರ ಬಂದಿರುವವರು ಮರಾಠರಲ್ಲಿ ಪ್ರಸಿದ್ಧರಿದ್ದಾರೆ ಶಿವಾಜಿ. ಇವರು ಬಂದಿದ್ದು 17ನೇ ಶತಮಾನದಲ್ಲಿ. ಬೆಳಗಾವಿ ಕೋಟೆಯನ್ನು ವಶಪಡಿಸಿಕೊಂಡರು. ಮರಾಠರು ಈ ಕೋಟೆಯನ್ನು ಯುದ್ಧತಾಣ ಅಥವಾ ಆಡಳಿತ ಕೇಂದ್ರವಾಗಿ ಬಳಸುತ್ತಿದ್ದರು. ಮರಾಠರು ಹಲವು ಕೋಟೆಗಳನ್ನು ಗೆದ್ದುಕೊಂಡರು. ಆದಿಲ್ಶಾಹಿಗಳ ಶಕ್ತಿ ನಿಧಾನವಾಗಿ ಕುಸಿಯಿತು. 1686ರಲ್ಲಿ ಮೊಘಲ್ ದಾಳಿಯಿಂದ ಬಿಜಾಪುರ ಆದಿಲ್ಶಾಹಿಗಳು ಸಂಪೂರ್ಣವಾಗಿ ಅಂತ್ಯವಾಯಿತು. ನಂತರ ಬೆಳಗಾವಿ ಕೋಟೆಗೆ ಪ್ರವೇಶ ಮರಾಠ ಸಾಮ್ರಾಜ್ಯದವರು. ಮರಾಠರು ಭಾರತದಲ್ಲಿ ಬಹಳ ಶಕ್ತಿಶಾಲಿಯಾಗಿದ್ದರು. ಇದರಲ್ಲಿ 3 ಆಂಗ್ಲೋ-ಮೈಸೂರು ಯುದ್ಧಗಳು ನಡೆಯಿತು. 1775ರಿಂದ 1818ರವರೆಗೆ ಯುದ್ಧಗಳು ನಡೆಯಿತು. 3ನೇ ಆಂಗ್ಲೋ-ಮೈಸೂರು ಯುದ್ಧ 1818ರಲ್ಲಿ ಬ್ರಿಟಿಷರು ಸಂಪೂರ್ಣವಾಗಿ ಸೋಲಿದರು. ಈ ಸೋಲಿಗೆ ಕಾರಣ ಯಾರಪ್ಪ ಅಂದರೆ ಮರಾಠ ಸಾಮ್ರಾಜ್ಯದ ಕೊನೆಯ ದೊರೆ ಆಗಿರತಕ್ಕಂಥ ಪೇಶ್ವೆ ಬಾಜಿರಾವನು ಬ್ರಿಟಿಷರಿಗೆ ಶರಣಾದರು. ನಂತರ ಈ ಮೂಲಕ ಬೆಳಗಾವಿ ಕೋಟೆಯು ಸಹ ಬ್ರಿಟಿಷರಿಗೆ ವಶವಾಯಿತು. ಮರಾಠರ ನಂತರ ಬ್ರಿಟಿಷರು ಬೆಳಗಾವಿ ಕೋಟೆಯ ಪ್ರವೇಶವನ್ನು ಪಡೆದರು. ಬ್ರಿಟಿಷರು ಇದನ್ನು ಸೈನಿಕ ಕ್ಯಾಂಪ್ ಆಗಿ ಅಥವಾ ಆಡಳಿತ ಕೇಂದ್ರವಾಗಿ ಬಳಸುತ್ತಿದ್ದರು. ಇವತ್ತಿಗೂ ಈ ಕೋಟೆಯಲ್ಲಿ ಹಲವಾರು ಬ್ರಿಟಿಷ್ ಕಾಲದ ಕಟ್ಟಡಗಳು, ಕೋಟೆಗಳು ಕಾಣುತ್ತವೆ. ಬ್ರಿಟಿಷರು ಸುಮಾರು 1818ರಿಂದ 1947ರವರೆಗೆ ಆಳ್ವಿಕೆಯನ್ನು ನಡೆಸಿದರು. 1947ರಲ್ಲಿ ಭಾರತವು ಸ್ವತಂತ್ರವಾಯಿತು.
ಈ ಕೋಟೆಯ ಮಹತ್ವ ಹೇಳ್ಬೇಕಪ್ಪ, ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಬೇಕಪ್ಪ ಅಂದರೆ, ಬೆಳಗಾವಿ ಕೋಟೆಯಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಆಳ್ವಿಕೆ ಮಾಡಿದರು. ಆದಿಲ್ ಶಾಹಿಗಳು, ನಂತರ ಮರಾಠರು ಬಂದರು. ಮರಾಠರ ಮೇಲೆ ಬ್ರಿಟಿಷರ ಕೆಂಗಣ್ಣು ಬಿದ್ದು ಬ್ರಿಟಿಷರು ಇದನ್ನು ವಶಪಡಿಸಿಕೊಂಡು ಅವರು ಆಳ್ವಿಕೆ ಮಾಡಿದರು. ಇಲ್ಲಿ ಸುಮಾರು 4 ರಿಂದ 5 ರಾಜವಂಶಗಳು ಆಳ್ವಿಕೆ ಮಾಡಿರುವುದರಿಂದ ಇದು ಬಹು ಸಾಂಸ್ಕೃತಿಕ ಐತಿಹಾಸಿಕ ಸ್ಮಾರಕವಾಗಿದೆ. ಬೆಳಗಾವಿ ಫೋರ್ಟಲ್ಲಿರುವ ಪ್ರಮುಖವಾಗಿರುವ ಸ್ಥಳ ಏನೆಂದರೆ ಕಮಲ್ ಬಸದಿ. ಕಮಲ್ ಬಸದಿ ಇದು 1204ರಲ್ಲಿ ರಟ್ಟು ವಂಶದ ಬೀಚಿರಾಜನು ನಿರ್ಮಿಸಿದನು. ಇದು ಸುಮಾರು 800 ವರ್ಷ ಹಳೆಯದು. ಇದು ಕಮಲ್ ಬಸದಿ ಎದಕ್ಕೆ ಬಂದಂದರೆ, ಇದು ಮೇಲೆ ಕಾಣ್ತಿದೆ ನೋಡ್ರಿ, ಅದ್ರ ಸಲಕ ಇದಕ್ಕೆ ಕಮಲ್ ಬಸದಿ ಎಂದು ಅಂತಾರ. ಈ ಕಮಲ್ ಬಸದಿ ಒಳಗಿರುವವರು ನೇಮಿತ ಅಂತ ತೀರ್ಥಂಕರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರ್ರಿ. ಈ ಕಮಲ್ ಬಸದಿಯ ಮಹತ್ವ ಏನಪ್ಪ ಅಂದರೆ, ಕರ್ನಾಟಕದ ಜೈನ ಪರಂಪರೆಯ ಜೀವಂತ ಸಾಕ್ಷಿನೂ ಅಂತಾರ. ಇತಿಹಾಸ ಮತ್ತು ಧರ್ಮ ಎರಡನ್ನೂ ಒಟ್ಟಿಗೆ ತೋರಿಸುವ ಸ್ಥಳನೂ ಅಂತಾರ. ಅದಕ್ಕಾಗಿ ಇದು ಪ್ರಸಿದ್ಧವಾಗಿದೆ. ಇದು ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಈ ಬೆಳಗಾವಿ ಕೋಟೆಯಲ್ಲಿ ಸ್ವಾಮಿ ವಿವೇಕಾನಂದ ಅವರು 9 ದಿನವನ್ನು ಕಾಲ ಕಳೆದನು. ಹೇಗೆ ಕಳೆದನು, ಏನೇನು ಮಾಡಿದನು, ಏನು ಪ್ರವಚನ ಹೇಳಿದನು ಅಂತ ತಿಳ್ಕೊಳ್ಳೋಕ್ಕೆ ಅಲ್ಲಿ ತನಕ ವೇಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.